ಅಡಿ ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಅಜರ್ ಅಂತ. ನಾವು ಇಲ್ಲಿ HKJ ನಗರ ನಿವಾಸಿ. ಇಲ್ಲಿ ಏನಾಗಿದೆ, HKJ ನಗರದಲ್ಲಿ ಬೆಳಗಿನ ಹೊತ್ತೆ ಈ ಮಧ್ಯಾಹ್ನದ ಹೊತ್ತು ಏನಾಗಿದೆ, ಈ ಕೆಲವು 20ರಿಂದ 25 ನಾಯಿಗಳು ಸೇರಿ ಈ ಮೂಕ ಪ್ರಾಣಿ ಅಂತ ಈ ಕರಾಗಿ ಏನು ಮಾಡಿದ್ದಾರೆ, ಒಂದು ದಾಳಿ ಮಾಡಿದ್ದಾರೆ. ಈ ದಾಳಿ ಯಾವ ರೀತಿಯಾಗಿ ಎಷ್ಟು ತೀವ್ರವಾಗಿದೆ ಅಂದರೆ, ಆ ಕರುವಿನ ಹೊಟ್ಟೆಯನ್ನು ಪೂರ್ತಿ ಸೀಳಿ ಅದರೊಳಗಿರುವಂಥ ಎಲ್ಲ ಒಂದು ಭಾಗಗಳೆಲ್ಲ ಕಾಣ್ತಾ ಇದ್ದಾವೆ. ಇವತ್ತು ಈ ಪ್ರದೇಶದಲ್ಲಿ ಇರುವಂಥ ಎಲ್ಲ ಫ್ಯಾಮಿಲಿಗಳಲ್ಲಿ ಅತಿ ಹೆಚ್ಚಾಗಿರುವಂಥದ್ದು ಈ ಮಕ್ಕಳುಗಳೇ. ಒಂದು 3 ವರ್ಷದಿಂದ 10 ವರ್ಷದ ಒಳಗಿನ ಮಕ್ಕಳುಗಳೇ ಹೆಚ್ಚಾಗಿರೋದು ಈ ಏರಿಯಾದಲ್ಲಿ. ಮತ್ತು ಇಲ್ಲಿ ಏನಾಗಿದೆ, ಇಲ್ಲೇ ನೋಡಿ ಸ್ಟ್ರೈಟ್ ಆ ಕಡೆ ಒಂದು ಸ್ವಲ್ಪ ನೋಡಿ, ಆ ಕಡೆ ಒಂದು ಶಾಲೆ ಇದೆ. ಈ ಶಾಲೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು, ಅಲಾಮಿನ್ ಶಾಲೆ, ಅದರ ಆಪೋಸಿಟ್ ಕರೆಕ್ಟಾಗಿ ಒಂದು 100 ಮೀಟ್ರ್ ಕೂಡ ದೂರ ಇಲ್ಲ. ಇಂಥ ಜಾಗದಲ್ಲಿ ಈ ನಾಯಿಗಳು ಈ ಮೂಕ ಪ್ರಾಣಿ ಮೇಲೆ ಈ ಥರ ಹಲ್ಲೆ ಮಾಡಿದೆ. ಅಷ್ಟು ದೊಡ್ಡ ಪ್ರಾಣಿಗಳ ಮೇಲೇ ಇಷ್ಟು ಹಲ್ಲೆ ಮಾಡಿದ ನಂತರ ಈ ಸಣ್ಣ ಮಕ್ಕಳ ಮೇಲೆ ಅದೇ ಥರ ಹಲ್ಲೆ ಮಾಡಿದ್ರೆ ಅದು ತೀವ್ರತೆ ಎಷ್ಟಾಗ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ದಯವಿಟ್ಟು ಸಂಬಂಧಪಟ್ಟ ಎಲ್ಲ ಈ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಜನಪ್ರತಿನಿಧಿಗಳಾಗಿರ್ಬೋದು, ಮತ್ತು ಈ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು, ತಾಲೂಕು ಆಡಳಿತಾಧಿಕಾರಿಗಳೆಲ್ಲ ಈ ಕಡೆ ಗಮನ ಹರಿಸ್ಬೇಕು. ಸರ್, ಮೊದಲು SDP ಪಕ್ಷದಿಂದ ಒಂದ್ಸತಿ ಅರ್ಜಿ ಕೊಟ್ಟಿದ್ವಿ. ಅಲ್ಲಿ ಜವೇರಿಯಾ ಅಂತ ಒಂದು ಮಗುವಿನ ಕೈಯ ಬೆರಳೆ ಕಿತ್ತು ತಿಂದಿದ್ವು. ಏನು ಹೇಳ್ತಾರೆ ನಗರಸಭೆ ಅಧಿಕಾರಿಗಳು? ಆಕ್ಷನ್ ತಗೋತೀವಿ ಅಂತಾರೆ, ಏನಾದ್ರು ಇದು ಮಾಡ್ತೀವಿ ಅಂತಾರೆ, ಮತ್ತೆ 1-2 ದಿವಸ ಯಾವುದೋ 1-2 ಬೀದಿಲಿ ಆಕ್ಷನ್ ತಗೋತಾರೆ, ಮತ್ತೆ ಸುಮ್ಮನಾಗ್ತಾರೆ.